ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಅಶ್ವಬೇಗ. ಈ ರಾಜಕಾರಣದಲ್ಲಿ ಜಾತಿ ವಿಚಾರವನ್ನು ಭಯಂಕರ ಇಂಪಾರ್ಟೆಂಟು. ಏನು ಸಾರ್, ನಮ್ಮ ಜಾತಿಯವರು ಇಷ್ಟು ಜನ ಇದ್ದಾರೆ, ನಮ್ಮವ್ರಿಗೆ ಟಿಕೆಟ್ ಕೊಡದೆ ಬೇರೆಯವ್ರಿಗೆ ಕೊಟ್ರ ಅನ್ನೋದು ಟಿಕೆಟಿಂದ ಶುರುವಾಗಿ ಟಿಕೆಟ್ ತಗೊಂಡು ಅಪ್ಪಿತಪ್ಪಿ ಗೆದ್ದ ಮೇಲೆ ಅಥವಾ ಸೋತ ಮೇಲೆ ಅಪ್ಪಿತಪ್ಪಿ ಮಂತ್ರಿ ಆದಮೇಲೆ ಎಲ್ಲವೂ ಕೂಡ ಎಲ್ಲವನ್ನ ಜಾತಿಯಲ್ಲಿ ನೋಡುವಂತಹ ಒಂದು ಅಭ್ಯಾಸ ಪರಿಪಾಠ ಅನ್ನೋದು ನಡ್ಕೊಂಡ್ಬಂದಿದೆ. ಆದರೆ ಈ ಜಾತಿ ರೋಗ ಅನ್ನೋದಿದೆಯಲ್ಲ, ಅದು ನೀವು ಒಂದು ರಾಷ್ಟ್ರೀಯವಾದಕ್ಕೋ ಅಥವಾ ಈ ಭಾರತವನ್ನೇ ಒಂದು ಧರ್ಮ ಅಥವಾ ಒಂದು ಜಾತಿ ಅಂತ ನೋಡೋರಿಗೋ ಅದು ಸ್ವಲ್ಪ ಅಜೀರ್ಣ ಆಗಬಹುದು. ಆದರೆ ಆ ಜಾತಿ ಅನ್ನೋ ಅಂಟು ರೋಗವನ್ನ ಈ ಕಾಂಗ್ರೆಸ್ ಅವ್ರು ಮಾತ್ರ ಈ ಚರ್ಮದ ಮೂಲೆ ಮೂಲೆಗೆ ಕಣಕಣದಲ್ಲಿ ಅಂತಾರಲ್ಲ, ಆ ಥರದಲ್ಲಿ ಅಂಟಿಸ್ಕೊಂಡಿದ್ದಾರೇನೋ. ಯಾಕೆ ಅಂತ ಕೇಳಿ, ನಮ್ಮ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರಿದ್ದಾರಲ್ಲ, ಅವರಷ್ಟು ಈ ಜಾತಿ ಬಗ್ಗೆ ಮಾತಾಡಿರೋ ಇನ್ನೊಬ್ಬ ವ್ಯಕ್ತಿ ಸಿಗಲಿಕ್ಕೆ ಇಲ್ಲ. ಯಾಕೆ ಅಂದ್ರೆ ಅವರು ಈ ವಿಶ್ವಸುಂದರಿ ಮಿಸ್ ಯೂನಿವರ್ಸು ಏನೇನೋ ಕಾಂಪಿಟೇಷನ್ ಆಗುತ್ತಲ್ಲ, ಅದರಲ್ಲಿ ಎಷ್ಟು ಈ ಶೋಷಿತ ವರ್ಗದವರಿದ್ದಾರೆ, ಹಿಂದುಳಿದ ವರ್ಗದಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಹಾಕಿದ್ರು. ನಮ್ಮ ಆರ್ಮಿಯಲ್ಲಿ ಎಷ್ಟು ಯಾವ್ಯಾವ ಜಾತಿಯವರಿದ್ದಾರೆ ಅಂತ ಕೇಳಿದ್ರು. ಹಾಗೆ ಬಜೆಟ್ ಮಂಡನೆ ಮಾಡೋಕೆ ಈಗ ಈ ಆರ್ಥಿಕ ತಜ್ಞರು ಅಂತ ಇರ್ತಾರಲ್ಲ, ಅದೇ ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆಗೆ ಒಂದು ಟೀಮನ್ನು ಮಾಡಿಕೊಂಡು ಅದರಲ್ಲಿ ಕೆಲಸ ಮಾಡಿ ಆಮೇಲೆ ಅವರಿಗೆ ಆ ದಿವಸ ಬಜೆಟ್ ಮಂಡನೆ ದಿವಸ ಹಲ್ವಾ ತಿನ್ನಿಸೋದೊಂದು ಪರಿಪಾಠ ಇದೆ. ಅದರಲ್ಲಿ ಎಷ್ಟು ಜನ ಶೋಷಿತ ವರ್ಗಕ್ಕೆ ಸೇರಿದವರು, ಎಷ್ಟು ಜನ ಆ ಜಾತಿಯವರು, ಎಷ್ಟು ಜನ ಈ ಜಾತಿಯವರು, ಎಲ್ಲರೂ ಕೂಡ ಮೇಲ್ಜಾತಿಯವ್ರೆ ಅಂತ ಒಂದು ಆರೋಪವನ್ನು ಮಾಡಿದರು. ಅಂದರೆ ಕೋತಿ ಕೈ ಹಾಕದೇ ಇರೋ ಬಾಳೆಹಣ್ಣಿಲ್ಲ, ರಾಹುಲ್ ಗಾಂಧಿ ಈ ಜಾತಿ ಪ್ರಶ್ನೆ ಕೇಳದೇ ಇರೋ ಕ್ಷೇತ್ರನೇ ಇಲ್ಲ, ಆ ರೇಂಜಿಗೆ ಆಗ್ಬಿಟ್ಟಿತ್ತು. ಈಗ ಹೊಸದೊಂದು ವರಾತ ಶುರುವಾಗಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಲೂಟಿ ಪ್ರಕರಣ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಕೋಟಿ ಕೋಟಿ ರೂಪಾಯಿ ಹುಂಡಿ ಹಣವನ್ನು ಲೂಟಿ ಮಾಡಲಾಯ್ತಂತೆ. ಈ ವಿಚಾರಕ್ಕೆ ವಿರೋಧ ಪಕ್ಷಗಳು ಪ್ರಶ್ನೆಯನ್ನು ಮಾಡಿದ್ದು ಅಂತೆ. ಅದೊಂದು ಕೇಸ್ ನಡೀತಾ ಇದೆ. ಈಗ ಅದೇ ವಿಚಾರಕ್ಕೆ ಆರೋಪಿಗಳನ್ನು, ಅಂದರೆ ಯಾರೆಲ್ಲ ಮಾಡಿದ್ದಾರೆ ಅನ್ನೋ ಶಂಕೆ ಇದೆಯಲ್ಲ, ಅದನ್ನು ಅಲ್ಲಿಯ SIT ಅರೆಸ್ಟ್ ಮಾಡ್ಕೊಂಡು ಹೋಗಿದೆ, ತನಿಖೆ ನಡೀತಾ ಇದೆ. ಈ ಟೈಮಲ್ಲಿ ರಾಮ ಮಂದಿರದ ಮೇಲೆ ಒಂಚೂರು ರಾಜಕೀಯ ಮಾಡಬಾರ್ದಾ? ಖಂಡಿತ ಮಾಡಬೇಕು ಅಂತ ಪಾಪ ನಮ್ಮ ರಾಹುಲ್ ಗಾಂಧಿ ಅವರೇ ಇದ್ದಿದ್ರೆ ಜಾತಿ ಬಗ್ಗೆನೇ ಕೇಳ್ತಾ ಇದ್ದೇನೋ. ಅವ್ರು ಪಾಪ ಫಾರಿನ್ನಿಗೇನೋ ಕಾಲ್ ತುರ್ಕಿ ಆಗ್ತಾ ಇದೆ ಅಂತ ಹೋಗ್ಬಿಟ್ಟಿದಾರಂತೆ. ಹೀಗಾಗಿ ಅವರ ಜಾಗವನ್ನು ಯಾರು ತುಂಬಬೇಕಾಗುತ್ತೆ? ಖಂಡಿತವಾಗಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರೇ ತುಂಬಬೇಕಾಗುತ್ತೆ. ಅವರ ಜಾಗದಲ್ಲಿ ನಿಂತು ಅವರೇ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಈಗ ಆರೋಪಿಗಳು ಏನೆಲ್ಲ ಸಿಕ್ಕಿದ್ದಾರಲ್ಲ, ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ, ಅಲ್ಲಿ ಹುಂಡಿ ಕಳ್ಳತನದ ಆರೋಪ ಇರೋದು ರೈತರ ಮೇಲ, ಬಡವರ ಮೇಲ, ದಲಿತರ ಮೇಲ, ಹಿಂದುಳಿದ ವರ್ಗದವರ ಮೇಲ, ಶೋಷಿತ ವರ್ಗದವರ ಮೇಲ ಅಂತೆಲ್ಲ ಪ್ರಶ್ನೆಯನ್ನ ಹಾಕಿದ್ದಾರೆ. ಅಂದ್ರೆ ಹುಂಡಿ ಕಳ್ಳರ ವಿಚಾರಕ್ಕೂ ಕೂಡ ಕಾಂಗ್ರೆಸ್ ಜಾತಿ ಅನ್ನೋ ಒಂದು ಭೂತ ಕನ್ನಡಿ ಹಿಡ್ಕೊಂಡು ಬಂತಲ್ಲ, ಗ್ರೇಟ್ ಅನಿಸ್ಬಿಡ್ತು. ಅದೇ ಟೈಮಿಗೆ ಒಂದು ವಿಚಾರವನ್ನು ಕೂಡ ಓದಬೇಕು ಅನ್ನಿಸು ಸ್ವಲ್ಪ ಸ್ಟಡಿ ಮಾಡಿದೆ. ಈ ಜೂನ್ ತಿಂಗಳಲ್ಲಿ, ಅಂದರೆ ಹಿಂದಿನ ಜೂನ್ ತಿಂಗಳಲ್ಲಿ ಅಲ್ಲಿ ರಾಮನ ಹುಂಡಿಯಲ್ಲಿ ಕಳ್ಳತನ ಆಗಿದೆ ಅಂತ ಒಂದು ಆರೋಪಗಳು ಬಂತ. ಜೂನ್ 13ನೇ ತಾರೀಕು ಅಲ್ಲಿ ಮುಖ್ಯಮಂತ್ರಿ ಆಗಿರುವ ಯೋಗಿ ಆದಿತ್ಯನಾಥ್ ಅವರು ಏನು ಮಾಡಿದ್ರು? ಒಂದು SIT ರಚನೆ ಮಾಡಿದ್ರು. ಅದು ಎಷ್ಟು ವೇಗವಾಗಿ ಕೆಲಸ ಮಾಡ್ತು ಅಂದರೆ, ಎಲ್ಲ ರೀತಿಯ CCTV ಎಲ್ಲ ರೀತಿಯ ಆಯಾಮಗಳಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿ ಕಾರ್ಯಾಚರಣೆಗೆ ಇಳಿದು ಹಾಗೆ ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡ್ಕೊಂಡ್ಬಂತು. ಈಗ ತನಿಖೆ ಅಂತ ಒಳಗಡೆ ಇಟ್ಕೊಂಡಿದೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಯಾವ ಕ್ರಮವನ್ನು ತಗೊಂಡಿದ್ದಾರೆ ಅನ್ನೋದು ಕೂಡ ನಮಗೆ ಮ್ಯಾಟ್ರ್ ಆಗಬೇಕು. ಯಾಕೆಂದರೆ ಅವರೇನಾದರೂ ಜವಾಬ್ದಾರಿಯಿಂದ ನುಣಿಚಿಕೊಂಡಿದ್ದಿದ್ರೆ ಜನ ಸುಮ್ಮನೆ ಇರ್ತಾ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಹುಂಡಿ ಕಳ್ಳತನ ಅಂತಿದ್ದು ದುಡ್ಡು ಕಳ್ಳತನ ಆಗಿದ್ದಲ್ಲ, ಶ್ರೀರಾಮನ ಮೇಲಿನ ನಾವು ಕೋಟಿ ಕೋಟಿ ಜನ ಇಟ್ಟಿದ್ದೀವಲ್ಲ, ಆ ಭಕ್ತಿಯಲ್ಲಿ ಕಳ್ಳತನ ಆಗಿದ್ದು, ಆ ನಂಬಿಕೆ ಕಳ್ಳತನ ಆಗಿದ್ದು. ರಾಮನ ಮೇಲೆ ನಂಬಿಕೆ ಹೋಗುತ್ತಾ? ಖಂಡಿತ ಅಲ್ಲ. ಆದರೆ ರಾಮ ಮಂದಿರ ಟ್ರಸ್ಟ್ ಮೇಲೆ ಒಂದು ನಂಬಿಕೆ ಇತ್ತಲ್ಲ, ಅದು ಕ್ರಮೇಣವಾಗಿ ಕೆಳಗೆ ಬರ್ತಾ ಹೋಗುತ್ತೆ. ಈ ಕಾರಣಕ್ಕೆ ಏನು ಮಾಡಬೇಕು? ಅಲ್ಲಿಯ ನ್ಯಾಯಾಂಗ, ಅಲ್ಲಿಯ ಪೊಲೀಸರು, ಅಲ್ಲಿಯ SIT ಎಲ್ಲ ಕಳ್ಳನ ಮಕ್ಕಳನ್ನು ಕೂಡ ಸಾಲಾಗಿ ಬಂದು ನಿಲ್ಲಿಸಲೇಬೇಕಾಗುತ್ತೆ. ಆರೋಪ ಸಾಬೀತನ ಮಾಡಬೇಕಾಗುತ್ತೆ. ಆರೋಪಿಯಿಂದ ಅಪರಾಧಿ ಆಗಬೇಕಾಗುತ್ತೆ. ಆ ಗಳಿಗೆಗೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಲ್ಲಿ ಯಾರೋ ಆ ಜಾತಿಯನ್ನು ಕಳ್ಳತನ ಮಾಡಲಿಲ್ವಂತೆ, ಈ ಜಾತಿಯನ್ನು ಕಳ್ಳತನ, ಅದು ಬರೋದಿಲ್ಲ. ಅವಾಗಲೇ ಹೇಳಿದ ಹಾಗೆ ಅಲ್ಲಿ ಕದ್ದಿರೋದು ದುಡ್ಡನ್ನ ಅಲ್ಲ, ರಾಮ ಭಕ್ತರ ಭಕ್ತಿಯನ್ನ, ನಂಬಿಕೆಯನ್ನ. ಹೀಗಾಗಿ ಅವರಿಗೆ ಕಠಿಣ ಶಿಕ್ಷೆ ಹೆಂಗೆ ಕೊಡಬೇಕು ಅಂದರೆ, ಇನ್ನೊಂದ್ಸಲ ಹುಂಡಿಗೆ ಕದಿಯಕ್ಕಲ್ಲ, ಹುಂಡಿ ಕಾಣಿಕೆ ಹಾಕಕ್ಕೂ ಕೂಡ ಆಲೋಚನೆ ಮಾಡಬೇಕು. ಅಷ್ಟು ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ತಗೋತಾರೆ ಅನ್ನೋ ನಂಬಿಕೆ ಇದೆ. ಯಾಕೆಂದರೆ ಅಲ್ಲಿ ಮುಖ್ಯಮಂತ್ರಿ ಆಗಿರೋದು ಸಂತ, ಸನ್ಯಾಸಿ, ಸರ್ವ ಸಂಘ ಪರಿತ್ಯಾಗಿ.
ಖಂಡಿತವಾಗಿಯೂ ಕೂಡ ಅದರಿಂದ ಅವರಿಗೆ ಯಾವುದೇ ಲಾಭನೂ ಇಲ್ಲ. ಹಾಗೆ ರಾಮನ ವಿಚಾರಕ್ಕೆ ಯಾರೆಲ್ಲ ಮಣ್ತಿನೋ ಕೆಲಸ ಮಾಡಿದಾರಲ್ಲ ಅವ್ರನ್ನ ಕಾಪಾಡುವ ಯಾವ ಇಚ್ಛೆ ಕೂಡ ಯೋಗಿಯವರಿಗೆ ಇರೋದಿಲ್ಲ. ಈಗ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಇನ್ನೊಂದು ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ಅಲ್ಲಿ ಹುಂಡಿಗೆ ಕನ್ನ ಹಾಕಿದವರು ಬಡವರ, ರೈತರ, ಶೋಷಿತರ, ದಲಿತರ ಅಂತೆಲ್ಲ ಕೇಳಿದ್ದಾರಲ್ಲ, ಇದೇ ವಿಚಾರ ನಿಮಗೆ ರಾಮ ಮಂದಿರದಲ್ಲಿ ಈಗ ಫುಲ್ ಉತ್ಸಾಹದಿಂದ ಬಂದಿದೆ. ಕೆಲವೇ ವರ್ಷಗಳ ಹಿಂದೆ ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ರಾಮನ ಅಸ್ತಿತ್ವವನ್ನು ಇದೇ ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋದ್ರಿಂದ ಬಡವ್ರದ್ದು ಹೊಟ್ಟೆ ತುಂಬುತ್ತಾ, ಆ ಜಾತಿಯವ್ರದ್ದು ಶಿಕ್ಷಣ ಉದ್ಧಾರ ಆಗುತ್ತಾ ಅಂತೆಲ್ಲ ಇಷ್ಟೂದಕ್ಕೆ ಭಾಷಣವನ್ನು ಕೊಟ್ಟಿದ್ರು. ಈಗ ರಾಮನ ಮೇಲೆ ಕಾಳಜಿ ಬಂದ್ಬಿಟ್ಟಿದೆ, ರಾಮ ಭಕ್ತರ ದೇಣಿಗೆ ಮೇಲೆ ಒಂದು ಪ್ರೀತಿ ಬಂದ್ಬಿಟ್ಟಿದೆ. ಆ ರಾಮನ ಹುಂಡಿ ಕಳ್ಳರು ಎನ್ನಲಾಗ್ತಾ ಇರೋ ಆರೋಪಿಗಳ ಮೇಲೆ ಕೋಪ ಬಂದಿದೆ. ಆ ಕೋಪದ ನಡುವೆಯಲ್ಲಿ ಜಾತಿ ಹುಡುಕುವ ಚಟ ಕೂಡ ಬಂದ್ಬಿಟ್ಟಿದೆ. ಸೊ ಇಲ್ಲಿ ನಮ್ಮ ಈ ಸಿದ್ದರಾಮಯ್ಯನವರು CM ಆಗಿದ್ರಲ್ಲ, ಇಲ್ಲೊಂದು ದೊಡ್ಡದೊಂದು ಜಯದೊಂದಿಗೆ 135 ಸೀಟೊಂದಿಗೆ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಿತ್ತಲ್ಲ, ಮೊದಲ ಅವಧಿಗೆ ನಮ್ಮ ಸಿದ್ದರಾಮಯ್ಯನವರು CM ಆಗಿದ್ರು. ಆ ಟೈಮಲ್ಲಿ ವಾಲ್ಮೀಕಿ ನಿಗಮ ಹಗರಣ ಅಂತ ಆಯ್ತು. ಈಗ ಅಲ್ಲಿ ನೀವು ಶೋಷಿತ ವರ್ಗದವರು, ದಲಿತರು ಅಂತ ಕಂಡುಹಿಡಿತೀರಲ್ಲ, ಇಲ್ಲಿ ವಾಲ್ಮೀಕಿ ನಿಗಮ ಅನ್ನೋದಿದೆಯಲ್ಲ, ಅದು ಯಾರಿಗೆ ಸೇರಿದ್ದಾಗಿತ್ತು? ಅಲ್ಲಿ ಲಫ್ಡಾದ ಕೋಟಿ ರೂಪಾಯಿ ಯಾವ ಸಮುದಾಯದ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿತ್ತು, ಅದು ಏನಾಯಿತು, ಎಲ್ಲಿಗೆ ಹೋಯ್ತು, ಎಲ್ಲವೂ ಕೂಡ ಅಲ್ಲಿ ನಿಮ್ಮ ಕಣ್ಣು ಮುಂದೆ ಇದೆ. ಆದರೆ ಅಲ್ಲಿ ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡಿದ್ದಾರೋ ಅವರು ಅರೆಸ್ಟ್ ಅಂತೆ. ಇಲ್ಲಿ ತಪ್ಪು ಮಾಡಿದ್ರೆ ಮಾತ್ರ ಹಣಕಾಸು ಇಲಾಖೆ ಸಿದ್ದರಾಮಯ್ಯನವರ ಕೈಯಲ್ಲೇ ಇತ್ತು. ಸಿದ್ದರಾಮಯ್ಯನವರ ಹಣಕಾಸು ಇಲಾಖೆಯಿಂದ ಕೋಟಿ ಹಣ ತೆಲಂಗಾಣ, ಹೈದರಾಬಾದ್ ಅಂತ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿತ್ತು, ಕ್ಯಾಶ್ ಆಗಿ ವಿಡ್ರಾ ಆಗಿತ್ತು, ಬೇನಾಮಿಗಳ ಹೆಸರಲ್ಲಿ ಬಂದಿತ್ತು. ಆಗ ತಲೆದಂಡ ಆಗಿದ್ದಾರದ್ದು ಅಲ್ಲಿಯ ಅಧಿಕಾರಿಗಳದ್ದು. ನನಗೆ ಗೊತ್ತಿಲ್ಲದೆ ಏನೋ ದುಡ್ಡು ಹೋಗ್ಬಿಟ್ಟಿದೆ. ಅಲ್ಲಿ ಹೋಗೋಕ್ಕೆ ಈ ಮಕ್ಕಳಿಗೆ ಹೋದಾಗ ನೆಂಟರು ಈ 10, 20, 100 ರೂಪಾಯಿ ಕೊಟ್ಟು ಬರ್ತಾರಲ್ಲ, ಅಷ್ಟು ಹಣ ಹೋಗಿದ್ದಲ್ಲ. ನಿಮ್ಮ ಸಿಗ್ನೇಚರು, ಸೀಲು ಇಲ್ಲದೆ ಅಷ್ಟೊಂದು ದೊಡ್ಡ ಮೊತ್ತದ ಈ ದುಡ್ಡು ಕೂಡ ಹೋಗ್ತಾ ಇರಲಿಲ್ಲ. ಅಲ್ಲೂ ಕೂಡ SIT ರೆಡಿ ಆಯಿತು. SITಯನ್ನು ರೆಡಿ ಮಾಡಿದವ್ರು ಯಾರು? ಆರೋಪಿ ಸ್ಥಾನದಲ್ಲಿದ್ದ ಸಿದ್ದರಾಮಯ್ಯನವರು. ಇನ್ನೆಂಥ ಟೀಮ್ ಮಾಡಿರ್ಬೋದು, ಇನ್ನೆಂಥ ತೀರ್ಪು ಬರ್ಬೋದು ಅಂತ ಈ ಸಾಮಾನ್ಯ ಜ್ಞಾನ ಇರೋರು ಕೂಡ ಅರ್ಥ ಆಗ್ತಾ ಇತ್ತು. ಅಲ್ಲಿ ನಿಮಗೆ ಜಾತಿ ನೆನಪಾಗಲಿಲ್ಲ. ಅಲ್ಲಿ ಯಾವ ಜಾತಿಗೆ ಹೋಗಬೇಕಿದ್ದ ಅವರ ಅಭಿವೃದ್ಧಿ, ಅವರ ಕಲ್ಯಾಣ ಆಗಬೇಕಿದ್ದ ಹಣ ಎಲ್ಲೆಲ್ಲಿ ಹೋಯ್ತು ಅನ್ನೋದಕ್ಕೆ ನಿಮಗೆ ಧ್ವನಿನೇ ಬರಲಿಲ್ಲ. ಆದರೆ ಈಗ ಅಯೋಧ್ಯ ಆದಮೇಲೆ ನಿಮಗೆ ಅಕ್ಕರೆ, ಇದು ನಮಗೆ ತುಂಬ ಚೆನ್ನಾಗಿ ಅನ್ಸೋದು. ಇದನ್ನು ನೋಡಿ ಅಲ್ಲಿ ಪಾಪ ಈ ಸ್ಟೈಲಲ್ಲಿ ನಿಂತಿರೋ ನಮ್ಮ ಬಾಲರಾಮ ಕೂಡ ಮನಸ್ಸಲ್ಲೇ ನಗ್ತಾ ಇರ್ಬೋದೇನೋ, ಕಾಂಗ್ರೆಸ್ ಅವ್ರದ್ದು ಎಂಥ ಪಾಡಾಗೋಯ್ತು ಅಂತ. ಮೊನ್ನೆ ತನಕ ರಾಮ ಇರಲಿಲ್ಲ ಅಂದಿದ್ರು, ಈಗ ರಾಮನ ಭಕ್ತಿಯನ್ನು ಊರು ಉಕ್ಕಿ ಹರಿಸ್ತಾ ಇದ್ದಾರೆ. ಹರಿಸ್ಕೊಳ್ಳೋದಿದ್ರೆ ನಿಮ್ಮ ಮನೆ ಹತ್ರ ಹರಿಸ್ಕೊಳ್ಳಿ, ಅಥವಾ ಈಗ ಫುಟ್ಪಾತ್ ಎಲ್ಲ ಕ್ಲೀನ್ ಮಾಡ್ತಾ ಇದೆ ಅದ್ರ ಮೇಲೆ ಹರಿಸ್ಕೊಳ್ಳಿ. ಆದರೆ ನಿಮ್ಮ ನಕಲಿ ರಾಮ ಭಕ್ತಿಯನ್ನ ಜನರು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗೆ ಜನರಿಗೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಅಲ್ಲಿ ಕಳ್ಳತನ ಯಾರೆಲ್ಲ ಮಾಡಿದ್ದಾರಲ್ಲ ಅವ್ರನ್ನೆಲ್ಲ ಸಾಲಹಚ್ಚಿ ನಿಲ್ಲಿಸ್ತಾರೆ ಅನ್ನೋದು ಪಕ್ಕಾ ಗೊತ್ತಿದೆ. ಹಾಗಾಗಿಯೇ ರಾಮನಿಗೆ ದೇಣಿಗೆ ಕೊಟ್ಟವರು, ಅಯೋಧ್ಯದಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆಯನ್ನು ಕಣ್ತುಂಬಿಕೊಂಡವರು, ರಾಮನಲ್ಲಿ ಒಂದು ಈ ಅಭೇದ್ಯ ಕೋಟೆ ಅಂತಾರಲ್ಲ ಆ ಥರದೊಂದು ಭಕ್ತಿಯನ್ನು ಇಟ್ಕೊಂಡವರು ಯಾರೂ ಕೂಡ ಏನೂ ತಲೆಗೆಡಿಸ್ಕೊಂಡಿಲ್ಲ, ಏನೂ ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಈ ಜಾತಿ ವಿಚಾರಕ್ಕೆ ಒಂದಿಷ್ಟು ನಾವೊಂಚೂರು ರಾಜಕೀಯ ಮಾಡ್ಕೊಳ್ಳೋಣ, ಅದರಿಂದ ಆದರೂ ಒಂದು ಜಾತಿಯನ್ನು, ಈ ದ್ವೇಷವನ್ನು ಅಲ್ಲಿ ಮೋದಿ ತಲೆಗೆ ಕಟ್ಟೋಣ, ಇಂಥವೆಲ್ಲ ಆಲೋಚನೆ ಮಾಡ್ತಾ ಇದ್ದಾರಲ್ಲ ಅವರು ಮಾತ್ರ ಎಲ್ಲದರಲ್ಲೂ ಜಾತಿ ಹುಡುಕ್ತಾರೆ. ಬಹುಶಃ ಅವರ ನಾಳೆ ಜಾತಿ ಕಾರ್ಡು ಇಲ್ಲಿ ಫುಟ್ಪಾತ್ ಮೇಲೆ ಎಲ್ಲ ಕಳ್ಕೊಂಡ್ರಂತಲ್ಲ, ಅಂಗಡಿಗಳನ್ನು ಅಕ್ರಮವಾಗಿ ಇಟ್ಟಿದ್ದ ಎಲ್ಲ ಅವರ ತಳ್ಳುಗಾಡಿಗಳನ್ನೆಲ್ಲ, ಅಲ್ಲೂ ಕೂಡ ಬರ್ಬೋದಾ? ಅದೊಂದು ಸ್ವಲ್ಪ ಕಷ್ಟ ಇದೆ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇರೋದು, ಕೃಷ್ಣ ಬೈರೇಗೌಡ ಅವ್ರದ್ದೇ ಅವರು. ಹಾಗಾಗಿ ಅಲ್ಲಿ ಒಂದು ಬರಂಗಿಲ್ಲ. ಒಂದು ವೇಳೆ BJP ಸರ್ಕಾರದಲ್ಲಿ ಆಗಿತ್ತಿದ್ರೆ ಖಂಡಿತವಾಗಿಯೂ ಅಲ್ಲೊಂದು ಕಾಂಗ್ರೆಸ್ನ ನಿಯೋಗ ಬಂದಿರೋದು. ನಿಯೋಗ ಬಂದು ಹಾಗೆ ಹೀಗೆ ಉದ್ದುದಕ್ಕೆ ಭಾಷಣ ಮಾಡಿ ಇಂಥ ಜಾತಿ ಸಮುದಾಯದವರಿಗೆ ಅನ್ಯಾಯ ಮಾಡೋಕೆ ಅಂತಲೇ BJP ಬಂದಿದ್ದು ಅಂತ ಹೇಳಿ ಮೋದಿಗೊಂದಿಷ್ಟು ಉಗಿದು, ಅಮಿತ್ ಶಾಗ್ ಒಂದಿಷ್ಟು ಉಪ್ಪಿನಕಾಯಿ ಹಾಕಿ ಎಲ್ಲ ಮಾಡಿ ಹೋಗ್ತಾ ಇದ್ರು. ಆದರೆ ನೋಡಿ ಹಣೆ ಬರ, ಇಲ್ಲೀಗ ವಿರೋಧ ಮಾಡೋಂಗಿಲ್ಲ, ಮೇಲ್ಗಡೆ ಜಾತಿ ಬಿಟ್ಟು ಮತ್ತೇನು ರಾಜಕೀಯನೇ ಮಾಡೋಕ್ಕೆ ಬರ್ತಾ ಇಲ್ಲ. ಇದೆಲ್ಲವನ್ನು ನೋಡಿ ನಾವು ಹೇಳೋದೊಂದೇ, ಇದು ನಮ್ಮ ಭವ್ಯ ಭಾರತ. ಭಾರತದ ಒಳಗೆ ಇಂತಿಷ್ಟುಗಳು ನಡೀತಾ ಇದ್ದಾವೆ. ಒಂಥರ ನಾನ್ ಸ್ಟಾಪ್ ಶೋ ಅಂತಾರಲ್ಲ ಹಾಗೆ ಬ್ಲಾಕ್ ಬಾಸ್ಟರ್ ಮೂವಿ ಚೆನ್ನಾಗಿದೆ. ಜಾತಿ ಅಂಟು ರೋಗ ಅಂತ. ಇನ್ನು ಯಾರೆಲ್ಲ ಅಶ್ವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಶ್ರೀರಾಮ್.